ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕಾಗಿ ಬರ್ತಾ ಇದ್ದಂಥ ಶಾಸಕರು ದೆಹಲಿಯಲ್ಲೇ ಲಾಕ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಇಂಡಿಗೋ ವಿಮಾನದಲ್ಲಿ ಅವರು ಬರಬೇಕಿತ್ತು, ಆದರೆ ಪ್ರಯಾಣದಲ್ಲಿ ಎಡವಟ್ಟಾಗಿದೆ. ಅಂದರೆ ಹವಾಮಾನ ವೈಪರೀತ್ಯದ ಪರಿಣಾಮ ವಿಮಾನ ಟೇಕ್ ಆಫ್ ಆಗಿಲ್ಲ. ಇದರ ಪರಿಣಾಮ 20ಕ್ಕೂ ಹೆಚ್ಚು ಶಾಸಕರು 3 ಸಚಿವರು ಲಾಕ್ ಆಗಿದ್ದಾರೆ. ದೆಹಲಿಯಿಂದ ವಾಪಸ್ ಬೆಳಗಾವಿಗೆ ಬರ್ತಾ ಇದ್ರು. ದಾವಣಗೆರೆಗೆ ಬರಬೇಕು ಅಂದ್ಕೊಂಡು ಬಂದವರು, ಬಟ್ ವಿಮಾನ ನಿಲ್ದಾಣದಲ್ಲೇ ಅವರು ಬಾಕಿಯಾಗಿದ್ದಾರೆ. ಬೆಳಗ್ಗೆ 6:45ಕ್ಕೆ ಟೇಕ್ ಆಫ್ ಆಗಬೇಕಿತ್ತು ಇಂಡಿಗೋ ವಿಮಾನ. ಸದ್ಯ ವಿಮಾನಕ್ಕಾಗಿ ಕಾಯ್ತಾ ಇದ್ದಾರೆ ಕೆಲ ಶಾಸಕರು. ಇನ್ನು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್ ಕೆ ಪಾಟೀಲ್, KJ ಜಾರ್ಜ್ ಸೇರಿ ಹಲವರು ಲಾಕ್ ಆಗಿದ್ದಾರೆ. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45ಕ್ಕೆ ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಅದಕ್ಕೆ ಕಲಂಬ್ರಭು ಪಾಟೀಲ್ ಅದಾರ, GS ಪಾಟೀಲ್ ಅದಾರ, ಮತ್ತು ಅದೇ ರೀತಿಯಾಗಿ ಸಲೀಂ ಅಹ್ಮದ್ ಅವರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದಳ್ಳಿ ಅವರು ಅದಾರ. ಭಾಳ ಜನ ಶಾಸಕರು ಎಲ್ಲರೂ ಕೂಡಿ ಇವತ್ತು ಇನ್ನೂ ವಿಮಾನದಾಗಲಿ. ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು. 2 ತಾಸು ಆತಿಗೆ ನಾನು ನಿಂತು ಎಲ್ಲ. ಸದ್ಯ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಅವರ ನಿವಾಸದಲ್ಲಿದೆ. ಅಲ್ಲಿ ಅಂತಿಮ ದರ್ಶನವನ್ನು ಜನ ಪಡೀತಾ ಇದ್ದಾರೆ. ಇದಾದ ನಂತರ ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶಿಫ್ಟ್ ಮಾಡಲಾಗುತ್ತೆ. ಮಹಾನಗರ ಪಾಲಿಕೆಯ ಸಿಬ್ಬಂದಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೈದಾನದ ಸುತ್ತಲೂ ಭದ್ರತೆ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಇನ್ನು CM DCM ಕೂಡ ಇದೇ ಮೈದಾನಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಗಣ್ಯಾತಿ ಗಣ್ಯರ ಆಗಮನಕ್ಕಾಗಿ ಹೆಲಿಪ್ಯಾಡ್ಗಳನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ. 5 ಹೆಲಿಪ್ಯಾಡ್ಗಳಿದ್ದಾವೆ. ಸದ್ಯ ಗುರುತಿಸಿರುವಂಥ 5 ಹೆಲಿಪ್ಯಾಡ್ಗಳು. ಸಾರ್ವಜನಿಕರು, ಕಾರ್ಯಕರ್ತರಿಗೂ ಕೂಡ ಇಲ್ಲಿ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಇದೆ. ಮೈದಾನದಲ್ಲಾಗಿರುವಂಥ ಸಿದ್ಧತೆಯನ್ನು ನೀವು ನೋಡ್ತಾ ಇದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ಜನ ಬರೋದು ನಿಶ್ಚಿತವಾಗಿದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಜಿಲ್ಲಾಡಳಿತ ಸದ್ಯ ಮಾಡ್ತಾ ಇದೆ. ದಾವಣಗೆರೆಯ ಮರ್ಯಾದ ಮಾಣಿಕ್ಯ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರದ ಸಕಲ ಸಿದ್ಧತೆ ನಡೆದಿದ್ದು, ಇದರ ಪರಿಶೀಲನೆಯನ್ನು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು ನಡೆಸಿದ್ದಾರೆ. ಏನೆಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ, ಬರುವಂಥ ಗಣ್ಯರಿಗೆ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಹೇಗೆಲ್ಲ ಸಿದ್ಧತೆ ನಡೆದಿದೆ ಅವ್ರ ಕಾರಣ ಸರ್, ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ? ಈಗಾಗಲೇ ಬೆಳಗಿನ ಜಾವ 4 ಗಂಟೆಯಿಂದನೇ ಸಾರ್ವಜನಿಕ ವೀಕ್ಷಣೆಯನ್ನು ಸಚಿವರ ಮನೆಯ ಆವರಣದಲ್ಲಿ ಮಾಡಲಾಗಿದೆ. ಅಲ್ಲಿ ಈಗಾಗಲೇ ಸಾರ್ವಜನಿಕರು ದರ್ಶನವನ್ನು ಪಡೀತಾ ಇದ್ದಾರೆ. ಅದಲ್ಲದೆ ಕೆಲವರು VIP ಗಳು, ವಿವಿಧ ಮಠದ ಸ್ವಾಮೀಜಿಗಳು ಕೂಡ ಕೆಲವರು ಮನೆ ಹತ್ರ ಬರ್ತೀವಿ ಅಂತೇಳಿ ದೂರವಾಣಿ ಮಾಡಿದ್ದಾರೆ. ಸೊ 10 ಗಂಟೆ 10:15 ನಂತರ ನಾವು ಮನೆಯಿಂದ ಎಲ್ಲ ಪೂಜಾ ವಿಧಾನಗಳನ್ನು ಮುಗಿದ ನಂತರ ಸಾರ್ವಜನಿಕ ವೀಕ್ಷಣೆಗೆ 12 ಗಂಟೆಗೆ ನಾವು ಹೈಸ್ಕೂಲ್ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲೂ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಅಲ್ಲಿ 3-3:30ವರೆಗೂ ಕೂಡ ಅಲ್ಲಿ ಸಿದ್ಧತೆ ಆಗಿ ನಂತರ ಮೆರವಣಿಗೆ ಮುಖಾಂತರ ಸೊ ಇಲ್ಲಿಗೆ ಕಲ್ಲೇಶ್ವರ ಮಿಲ್ಗೆ ಪಾರ್ಥಿವ ಶರೀರವನ್ನು ಕರ್ಕೊಂಬರ್ತೀವಿ. ಇದಾದ ನಂತರ ಇಲ್ಲಿ ಕ್ರಿಯಾ ಸಮಾಧಿಯನ್ನು, ವೀರಶೈವ ವಿಧಿವಿಧಾನಗಳಂತೆ ಕ್ರಿಯಾ ಸಮಾಧಿಯನ್ನು ಇಲ್ಲಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಕ್ರಿಯಾ ಸಮಾಧಿಯನ್ನು ಮತ್ತು ಅಲ್ಲಿ ವೀಕ್ಷಣೆಯನ್ನು ಕೂಡ ಎಲ್ಲ ಲೈವ್ ಮಾಡಿದ್ದೇವೆ. ಹೊರಗಡೆ ಎಲ್ಲ LED TVಗಳನ್ನು ಹಾಕಿದ್ದೇವೆ. ಸೊ ಸಾರ್ವಜನಿಕರು ದೂರದಿಂದನೇ ಕೂತ ಕಡೆಯಿಂದನೇ ಎಲ್ಲ ಚಟುವಟಿಕೆಗಳನ್ನು ನೋಡ್ಬೋದು. ದಯಮಾಡಿ ಯಾರೂ ಕೂಡ ನೂಗ್ಲಲ್ಲಿ ಬರಬಾರ್ದು ಮತ್ತು ಆತಂಕವನ್ನು ಪಟ್ಕೊಬಾರ್ದು. ಸಮಾಧಾನದಿಂದ ಸಹಕರಿಸಬೇಕು. ನಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯೊಂದಿಗೆ ಕೇಳ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ಸಾರ್ವಜನಿಕರಿಗೆ ನಾನು ಕೋರ್ತೀನಿ. ಮತ್ತು ಸಾಕಷ್ಟು ಜನ VIP ಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ಮತ್ತು ಸಚಿವರುಗಳು ಎಲ್ಲರೂ ಆಗಮಿಸೋರಿದ್ದಾರೆ. ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ನಾವು 8 ಕಡೆ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಿದ್ಧತೆಯನ್ನು ನಡೆದಿರೋದ್ರಿಂದ ಸಾರ್ವಜನಿಕರು ನಾನು ಮತ್ತೊಮ್ಮೆ ಕೇಳ್ತೇನೆ, ಸಹಕರಿಸಬೇಕು, ಶಾಂತಿಯುತವಾಗಿ ವರ್ತನೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್. ಆಮೇಲೆ ಬಂದೋಬಸ್ತ್ ಅಂತ ಹೇಳಿದರೆ ಯಾವ ರೀತಿ ಬಂದೋಬಸ್ತ್ಗಳಾಗಿದೆ ಸರ್? ಎಷ್ಟು ಪೊಲೀಸ್ ಮ್ಯಾನ್ಗಳನ್ನು ಹಾಕಿದ್ದೀರಾ? ಮತ್ತು ಯಾವ ರೀತಿ ಅಂದರೆ ಸಾರ್ವಜನಿಕರು ಸರಾಗವಾಗಿ ಹೋಗಿ ಅಂತಿಮ ದರ್ಶನ ಪಡೆಯುವ ವ್ಯವಸ್ಥೆಗಳು ಹೇಗೆಲ್ಲ ಆಗಿದೆ? ಅದು ನಮ್ಮ ಪೊಲೀಸ್ IG ಅವರು ಮತ್ತು SP ಅವರು ತಿಳಿಸ್ತಾರೆ. ಈಗಾಗಲೇ ಬೆಂಗಳೂರಿನಿಂದ
ಐ ಜಿ ಅವರು ಮತ್ತು ADGP ಅವರು ಬರ್ತಾ ಇದ್ದಾರೆ. ಅವರು ಇನ್ನೊಂದು ಗಂಟೆಯಲ್ಲಿ ಲಾಬುರಾಮ್ ಸಾಹೇಬರು ಕೂಡ ಬರೋರಿದ್ದಾರೆ. ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಸದ್ಯ ನೀವು ನೋಡ್ತಾ ಇರೋದು ನಿವಾಸ, ಶಾಮನೂರು ಶಿವಶಂಕರಪ್ಪ ಅವರ ನಿವಾಸದಿಂದ ಪಾರ್ಥಿವವನ್ನು ಮುಂದಿನ ವಿಧಿವಿಧಾನವನ್ನು ನೆರವೇರಿಸುವ ಸಲುವಾಗಿ, ಅಂದರೆ ಧಾರ್ಮಿಕ ವಿಧಿವಿಧಾನಗಳು, ಮನೆಯಲ್ಲಿ ನಡೆಸಬೇಕಾದಂಥ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಬೇಕಾಗಿ ಪಾರ್ಥಿವವನ್ನು ಅಲ್ಲಿಂದ ಮೂವ್ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮನೆಯಲ್ಲಿ ಅಂತಿಮ ವಿಧಿವಿಧಾನವನ್ನು ಸಲ್ಲಿಸಿ, ಅಂದರೆ ಮನೆಯಲ್ಲಿ ಸಲ್ಲಿಸಬೇಕಾಗಿರುವಂಥ ವಿಧಿವಿಧಾನಗಳು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿದ ನಂತರ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವವನ್ನು ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಆಗಲೇ ದಾವಣಗೆರೆ ಜಿಲ್ಲಾಧಿಕಾರಿ ಮಾತನಾಡಿದ್ದನ್ನು ನೋಡಿದ್ರಿ, ಯಾವ ರೀತಿ ಸಿದ್ಧತೆಗಳಾಗಿದೆ. ಸಂಜೆ 5:30 ಹೊತ್ತಿಗೆ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ನಡೆಯುತ್ತೆ. ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರ ಕುಟುಂಬ ಸದಸ್ಯರು ಈಗಾಗಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಿ, ಮೃತದೇಹವನ್ನು ಮೂವ್ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮನೆಯಲ್ಲಿ ಸಲ್ಲಿಸಬೇಕಾಗಿರುವಂಥ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸೋ ಸಲುವಾಗಿ ಮನೆಯ ಒಳಗೆ ಪಾರ್ಥಿವವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಅಕ್ಟೋಬರ್ 23ನೇ ತಾರೀಕು ದಾವಣಗೆರೆಯಿಂದ ಹೊರಟಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಬೆಂಗಳೂರಿಗೆ. ಹೋದವರು ವಾಪಸ್ಸು ಅದೇ ರೀತಿಯಲ್ಲಿ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಅವರ ಕುಟುಂಬ ಸದಸ್ಯರು ಇಟ್ಕೊಂಡಿದ್ರು. ಯಾಕಂತಂದರೆ ಶತಾಯುಷಿ ಆಗ್ತಾರೆ ಅಂತ, ಅದಾಗಲಿಲ್ಲ. ದುರ್ದೈವ, 100 ವರ್ಷ ಬದುಕ್ತಾರೆ ಅಂತ ಭಾವಿಸಿದ್ರು. ಕಳೆದ 1 ವರ್ಷಗಳಿಂದ ಅವರ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾನೇ ಇತ್ತು. ಪದೇ ಪದೇ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರು, ಚಿಕಿತ್ಸೆ ಪಡೆದು ಮತ್ತೆ ವಾಪಸ್ಸು ಬರ್ತಾ ಇದ್ರು. ಈ ಬಾರಿಯೂ ಕೂಡ ಅದೇ ರೀತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಅವರ ಕುಟುಂಬ ಸದಸ್ಯರು ಇಟ್ಕೊಂಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.